ಈ ಏರಿಯಾವನ್ನು ಪೋರ್ಟ್ ಅಂತ ಕರೀತಾರೆ. ಇಲ್ಲಿ ಒಂದು ಟೈಮಲ್ಲಿ ತುಂಬ ಮ್ಯಾಂಗ್ಳೂರಿನವ್ರದ್ದೆಲ್ಲ ಹೋಟೆಲ್ ಇರ್ತಾಯಿತ್ತು. ನಾನು ಸ್ಟಾರ್ಟಿಂಗ್ ಬಂದಾಗ ಇಲ್ಲೊಂದು ಅಲಂಕಾರ್ ಪ್ಲಾಜಾ ಅಂತ ಹೋಟ್ಲಿದೆ, ಇಲ್ಲಿ ಹತ್ತಿರ ಎಲ್ಲಿದೆ. ಆಮೇಲೆ ಗಾರ್ಡನ್ ಜೂಲಿ ಅಂತ ಹೋಟ್ಲಿದೆ, ಅಲ್ಲಿ ಕೆಲಸ ಮಾಡಿದ್ದೀನಿ. ಫಸ್ಟಿಗೆ 2 ಹೋಟ್ಲು ಹತ್ರ ಹೋಗೋಣ. ಅಲ್ಲಿ ಪರಿಚಯಸ್ಥರು ಯಾರು ಇರೋಕ್ಕಿಲ್ಲ, ಬಟ್ ಹೋಟ್ಲಿದೆ, ಗಾರ್ಡನ್ ಜೂಲಿ ಇಲ್ಲೇ ಇದೆ ನೋಡೋಣ. ಬಾಂಬೆನಲ್ಲಿ ಆ್ಯಕ್ಚುಲಿ ಮಂಗಳೂರಿನವ್ರು ಬಂದು ಎಲ್ಲ ದೋಸೆ, ಇಡ್ಲಿ, ವಡಾ ಎಲ್ಲ ಫೇಮಸ್ ಮಾಡಿರೋದು. ಈವನ್ ಬಾರ್ಗಳಲ್ಲೂ ಎಲ್ಲ ಚಿಕನ್ ಸುಕ್ಕ ಎಲ್ಲ ಸೌತ್ ಇಂಡಿಯನ್ ಫ್ಯೂಷನ್ಸ್ಗಳನ್ನು ಫೇಮಸ್ ಮಾಡಿರೋದು. ನೋಡಿ, ಇದು ಗಾರ್ಡನ್ ಜುವೆಲ್ಲಿ. ಇದು ಆ್ಯಕ್ಚುಲಿ ಒಂದು ಸಣ್ಣ ಗಲ್ಲಿ ಒಳಗಿದೆ. ಹೀಗೆ ಒಂದು ಗಲ್ಲಿ ಒಳಗಿದೆ, ಆದರೂ ಇಲ್ಲಿ ಜನ ಬರ್ತಾರೆ. ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಕ್ಯಾಶರ್ ಆಗಿ. ನೋಡಿ ಇಲ್ಲಿ ದಿಸ್ ಹೋಟೆಲ್, ಈ ಹೋಟೆಲಲ್ಲಿ ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್. ನೋಡಿ, ಒಳಗೆ ಬೇಡ ಹೋಗೋದು, ಪರಿಚಯಸ್ಥರು ಯಾರು ಇರೋಕ್ಕಿಲ್ಲ. ಕಿಚನ್. ಈಗ ಗಾರ್ಡನ್ ಜೋಲಿ ಹೋಟೆಲ್ ತೋರಿಸ್ತಾರೆ, ಸಣ್ಣ ಹೋಟೆಲ್ ಆ್ಯಕ್ಚುಲಿ ಅದು. ಅದರಲ್ಲಿ ತುಂಬ ಜನ ಬರ್ತಾಯಿದ್ರು, ಮೀನಿದೆಲ್ಲ ಒಳ್ಳೆ ಮಂಗಳೂರು ಊಟ ಮಾಡ್ತಾಯಿದ್ರು. ನಾನೊಂದು 1 ತಿಂಗಳೇನೇ ಇದ್ದೆ ಐ ಥಿಂಕ್ ಕ್ಯಾಶರ್ ಆಗಿ. ಅವ್ರದ್ದು ಮೊದಲು ಇಲ್ಲಿ ವೆಜ್ ರೆಸ್ಟೋರೆಂಟ್, ಫಸ್ಟ್ ಇಲ್ಲಿಗೆ ಬಂದದ್ದು ನಾನು, ಅಲಂಕಾರ್ ಹೋಟೆಲ್ ಅಂತ ವೆಜ್ ರೆಸ್ಟೋರೆಂಟಿಗೆ. ಆನಂತರ ಅಲ್ಲಿ ಹೋಗಿದ್ದೆ. ಇಲ್ಲೊಂದು ತಿಂಗಳು ಅಲ್ಲೊಂದು ತಿಂಗಳು ಅಷ್ಟೇ ಮಾಡಿರೋದು. ಆಮೇಲೆ ಮತ್ತೆ ಬೇರೆ ಕಡೆ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿದ್ದೆ. ಈಗ ಅಲಂಕಾರ್ ಇದೆಯಾ ನೋಡೋಣ. ಇದು ಕೂಡ ಮ್ಯಾಂಗ್ಳೂರ್ ಹೋಟೆಲ್. ನೀರು ದೋಸೆ, ಮಸಾಲೆ ದೋಸೆ, ಮೈಸೂರು ದೋಸೆ, ರವಾ ದೋಸೆ, ಟೊಮೆಟೊ ಮಸಾಲ, ಓನಿಯನ್ ಉತ್ತಪ್ಪ, ಪೋಡಿ, ಚೀಸ್ ಉತ್ತಪ್ಪ, ಓನಿಯನ್ ರವಾ ದೋಸೆ, ಬಿಸಿಬೇಳೆ ಬಾತ್, ದಹಿ ಬಾತ್, ಸಿಂಗಲ್ ದಹಿ ವಡ, ಪೈನಾಪಲ್ ಶೀರಾ, ಗುಲಾಬ್ ಜಾಮೂನ್, ಆಮೇಲೆ ವೆಜ್ ಬಿರಿಯಾನಿ. ಓಹೋ, ಇದೇ ಅಲಂಕಾರ್ ಪ್ಲಾಜಾ. ಓ ಮೈ ಗಾಡ್, ಇನ್ನೂ ಇದೆ. ಇಲ್ಲೇ ನಾನು ಅಲ್ಲಿ ನಿಂತ್ಕೊಳ್ತಿದ್ದೆ. ನೋಡಿ, ಇಲ್ಲೊಂದು ಮೊದಲು ಸ್ಟುಡಿಯೋ ಇತ್ತು. ಸ್ಟುಡಿಯೋದಲ್ಲಿ ಆ್ಯಡ್ ಶೂಟಿಂಗ್ ಎಲ್ಲ ಆಗ್ತಾಯಿತ್ತು. ನನಗೆ ಭಾಳ ಆಸೆ ಇಲ್ಲಿ ಮೇಲೆ ಹೋಗಿ ಆ್ಯಡ್ ಶೂಟಿಂಗ್ ಮಾಡೋದು ಈ ಸ್ಟುಡಿಯೋದಲ್ಲಿ. ನೋಡೋ, ಒಳಗೆ ಹೋಗೋಣ, ಟೀ ಕುಡಿಯೋ. ಅಲಂಕಾರ್ ಪ್ಲಾಜಲ್ಲಿ 1-2 ಓಲ್ಡ್ ಸ್ಟಾಪ್ ಇದ್ದರು. ನಾನು ಮಾತಾಡಿಸಿಲ್ಲ, ಸುಮ್ಮನೆ ನನ್ನ ಪರಿಚಯ ಮಾಡಿಸ್ಬೇಕು. ಆವಾಗ ನಾನು ಯಂಗ್ ಬೇರೆ, ಮುಖ ಪರಿಚಯ ಸಿಗುತ್ತೆ ಅಲ್ವಾ, ಅದಕ್ಕೆ ಮಾತಾಡಿಸಿಲ್ಲ. ನೋಡಿ, ಇಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಇದೆ, ಜಾರ್ಜ್ ಅಂತೇಳಿ. ಇದು ಕೂಡ ಆವಾಗಲೇ ಇತ್ತು, ಇವಾಗಲೂ ಇದೆ. ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಇದು ಕೂಡ ಮಂಗಳೂರಿನವ್ರದ್ದೇ. ದೇಶದಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ಎಲ್ಲ ಬಿಲ್ಡಿಂಗ್ಸ್ಗಳೆಲ್ಲ ಅದೇ ರೀತಿ ಇದೆ, ಏನೂ ಚೇಂಜ್ ಇಲ್ಲ. ರೋಡ್ಗಳೆಲ್ಲ ಹಂಗೆ ಇದೆ. ವೀಕೆಂಡ್ ಆದ್ದರಿಂದ ಖಾಲಿ ಇರುತ್ತೆ. ಮಂಡೇ ವೀಕ್ ಡೇಸ್ ಬಂದ್ರಂತೂ ಇಲ್ಲಿ ಫುಲ್ ಆಗುತ್ತೆ. ಇಲ್ಲಿ ಬೇಕಾದಷ್ಟು ಆಫೀಸ್ಗಳಿರೋದ್ರಿಂದ ಆಮೇಲೆ ವೀಕ್ ಡೇಸಲ್ಲಿ ಇಲ್ಲೆಲ್ಲ ಹೋಟೆಲ್ನವ್ರಿಗೆ ಒಳ್ಳೆ ಬಿಸ್ನೆಸ್ ಇರುತ್ತೆ. ನೋಡಿ, ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ತೋರಿಸ್ತೇನೆ ನಾನು. ಸ್ಟಾಕ್ ಮಾರ್ಕೆಟ್ ಬಿಲ್ಡಿಂಗ್ ಇದೆ, ಸ್ಟಾಕ್ ಎಕ್ಸ್ಚೇಂಜ್. ಒಂದ್ಸಲ ಇಲ್ಲಿ ಬ್ಲಾಸ್ಟ್ ಆಗಿತ್ತಲ್ವಾ, ತೋರಿಸ್ತೇನೆ ನೋಡಿ. ನೋಡು ಮಗ, 201. ಇದು ಸ್ಟಾಕ್ ಮಾರ್ಕೆಟ್. ಹಿಂದ್ಗಡೆ ಇದ್ದಾರೆ ಕನ್ನಡಿಗರು ಮಾತಾಡ್ತಾ ಇದ್ದಾರೆ. ಅಲ್ಲಿ ಒಂದಿಬ್ಬರು ಕನ್ನಡಿಗರು ಇದ್ದಾರೆ, ಶೂಟ್ ಮಾಡ್ತಾ ಇದ್ದಾರೆ. ಅಲ್ವಾ, ಮೋಯೋ ಅಂತೇಳಿ ರೆಸ್ಟೋರೆಂಟ್. ಮೊದಲು ವಾಲ್ ಸ್ಟ್ರೀಟ್ ಅಂತ ಹೆಸರಲ್ಲಿತ್ತು. ಇದು 5,000 ಸ್ಕ್ವೇರ್ ಫೀಟ್ ಇತ್ತು. ಒಳಗೆ ತುಂಬ ಪಾಶ್ ಇತ್ತು ಈ ರೆಸ್ಟೋರೆಂಟ್. ಶೆಟ್ಟಿ ಒಬ್ಬರು ಓನರ್ ನಡೆಸ್ತಿದ್ರು, ಇವಾಗ ಚೇಂಜ್ ಮಾಡಿದ್ದಾರೆ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಮ್ಯಾಂಗ್ಳೂರಿನವ್ರದ್ದು ರೆಸ್ಟೋರೆಂಟ್ ಕಮ್ಮಿ ಆಗಿದೆ, ಬಿಕಾಸ್ ತುಂಬ ಡಿಫಿಕಲ್ಟ್ ನಡೆಸೋದಿಲ್ಲೆಲ್ಲ. ರೆಂಟ್ ಮೇಂಟೆನೆನ್ಸ್, ಸ್ಟಾಫ್ ಎಲ್ಲ ಸಿಗಲ್ಲ ಈಗ ಮೊದಲಿನ ಥರ. ಮಂಗಳೂರಿನವ್ರಂತ ಈಗ ಯಾರೂ ಬರಲ್ಲ ಬಾಂಬೆಗೆ. ಮೊದಲೆಲ್ಲೊಂದು ಟ್ರೆಂಡ್ ಇತ್ತು, ಮಂಗಳೂರಿನವರೆಲ್ಲ ಬಂದು ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡೋದು. ಇವಾಗೆಲ್ಲ ಯಾರೂ ಬರಲ್ಲ ಮಂಗಳೂರಿನವರು ಕೆಲಸ ಮಾಡೋಕ್ಕೆ, ಎಲ್ಲ ಇವಾಗ ಕಲ್ತವ್ರಲ್ವ, ಯಾರು ಹೋಗ್ತಾರೆ. ಇದು ಆಮ್ರಪಾಲಿ ಅಂತೇಳಿ ಮೊದಲು ಕೂಡ ಇತ್ತು. ಇದು ಕೂಡ ಮಂಗಳೂರಿನ ಆಡಳಿತದಲ್ಲಿತ್ತು, ಇವಾಗ ಗೊತ್ತಿಲ್ಲ. ಅವಾಗ ತುಂಬ ಜನ ಮಂಗಳೂರು ಹುಡುಗರಲ್ಲಿ ಇದ್ರಪ್ಪ ಇಲ್ಲೆಲ್ಲ.
ಈಗೆಲ್ಲ ಯಾರೂ ಇಲ್ಲ. ಯು ಪಿ, ಬಿಹಾರ್, ಮಹಾರಾಷ್ಟ್ರನೆಲ್ಲ ಕೆಲಸಕ್ಕೆ ಬರ್ತಾರೆ. ಮಂಗಳೂರಿನವರು ಸ್ವಲ್ಪ ಕಮ್ಮಿ. ಮೈಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಹೋಟೆಲ್ ಇಂಡಸ್ಟ್ರಿಯಲ್ಲಿ. ಕುಕ್ ಸಿಗಬೇಕು, ವೇಟರ್ ಸಿಗಬೇಕು, ಎಷ್ಟೊಂದು ಜನ ಕೆಲಸಗಾರರು ಇದ್ದಾರೆ. ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಈ ಕೆಲಸಗಳು. ಒಂದು ವಿಷಯ ಅಂದರೆ ಈ ಏರಿಯಾದಲ್ಲಿ ಒಂದೇ ಒಂದು ಮಾಲ್ ಬಂದಿಲ್ಲ. ಮೊದಲು ಹೇಗಿದೆ ಎಲ್ಲ ಹಾಗೆ ಇದೆ, ಯಾವುದೇ ರೀತಿ ಚೇಂಜಸ್ ಇಲ್ಲ ಇಲ್ಲಿ. ಸ್ವಲ್ಪ ಬ್ರ್ಯಾಂಡ್ ಎಲ್ಲ ಚೇಂಜ್ ಆಗಿರ್ಬೋದು, ಬಟ್ ಲೊಕ್ಯಾಲಿಟಿ ಚೇಂಜೇ ಇಲ್ಲ. ಅದೇ ಹಳೆ ಬಿಲ್ಡಿಂಗ್ಗಳು.